ಮೊನ್ನೆ ಒಂದು ಮ್ಯಾಚ್ ಆಗುತ್ತೆ ಸನ್ರೈಸರ್ಸ್ ಹೈದ್ರಾಬಾದ್ಗೂ ರಾಜಸ್ಥಾನ್ ರಾಯಲ್ಸ್ಗೂ. ಆ ಮ್ಯಾಚ್ ಒಂಥರ ಲಾಸ್ಟ್ ಓವರ್ ತನಕ ಹೋಗುತ್ತೆ. ಈ ಮ್ಯಾಚಲ್ಲಿ ನಡೆದಂಥ ಒಂದು ವಿಷಯ, ಅದ್ರ ಬಗ್ಗೆ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಿದ್ದಾರೆ ಅಂತಂದರೆ, ಒಂದು ವೇಳೆ ಈ ಮ್ಯಾಚಲ್ಲಿ ಒರಿಜಿನಲಾಗಿ ಏನಾಯಿತು ಅದಾಗದೆ ಸ್ವಲ್ಪ ಟ್ವಿಸ್ಟ್ ಆಗಿಬಿಟ್ಟಿದ್ರೆ DRS ಅಲ್ಲಿರುವಂತಹ ಮೇಜರ್ ಲೂಪ್ ಹೋಲ್ ಒಂದು ಆಚೆ ಬಂದಿರೋದು ಅಂತ ಹೇಳಿ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮಾತ್ರ ಅಲ್ಲ, ಈ ರೀತಿ ಸಿಚುವೇಶನ್ ವರ್ಲ್ಡ್ ಕಪ್ಪಲ್ಲೆಲ್ಲ ಬಂದರೆ ತುಂಬ ದೊಡ್ಡ ಎಫೆಕ್ಟ್ ಇರುತ್ತೆ, ಹಾಗಾಗಿ ICC ಈ ರೂಲ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ. ಅದೇನು ಅಂತಂದರೆ, ಫಸ್ಟು ಈ ಮ್ಯಾಚಲ್ಲಿ ಏನಾಯಿತು ಅನ್ನೋದನ್ನು ನಾವು ನೋಡೋಣ. ಸೊ ಫಸ್ಟು ಸನ್ರೈಸರ್ಸ್ ಬ್ಯಾಟಿಂಗ್ ಮಾಡ್ತಾರೆ, ಒಂದು ಟಾರ್ಗೆಟ್ ಕೊಡ್ತಾರೆ, ಅದನ್ನು ರಾಜಸ್ಥಾನ್ ರಾಯಲ್ಸ್ ಚೇಸ್ ಮಾಡ್ತಾರೆ. ಸೊ ಚೇಸ್ ಮಾಡ್ತಾ ಮಾಡ್ತಾ ಈ ಮ್ಯಾಚು ಲಾಸ್ಟ್ ಓವರ್ಗೆ ಹೋಗುತ್ತೆ. ಈ ಕಡೆ ಭುವನೇಶ್ವರ್ ಕುಮಾರ್ ಹೈದ್ರಾಬಾದ್ ಪರ ಬೌಲಿಂಗ್ ಮಾಡ್ತಾ ಇರ್ತಾರೆ, ಅಲ್ಲಿ ಪವೆಲ್ ಅನ್ನೋರು ರಾಜಸ್ಥಾನ್ ಪರ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಈ ಮ್ಯಾಚು ಲಾಸ್ಟ್ ಓವರ್ ಮಾತ್ರ ಅಲ್ಲ, ಲಾಸ್ಟ್ ಬಾಲ್ಗೂ ಹೋಗುತ್ತೆ. ಅಂದರೆ 1 ಬಾಲ್ 2 ರನ್ಸ್ ಅನ್ನೋ ಸಿಚುವೇಶನ್ ಬರುತ್ತೆ. ಸೊ ಈ 1 ಬಾಲ್ 2 ರನ್ಸ್ ಅನ್ನೋ ಸಿಚುವೇಷನಲ್ಲಿ ಭುವನೇಶ್ವರ್ ಕುಮಾರ್ ಬೌಲಿಂಗ್ ಮಾಡ್ತಾರೆ. ಆ ಬಾಲು ಫುಲ್ ಟಾಸ್ ಆಗಿ ಸ್ಟ್ರೈಟ್ ಕಾಲಿಗೆ ಹೋಗಿ ಹೊಡೆಯುತ್ತೆ. ಹೊಡಿತಿದ್ದಂಗೆ ಡಿಫ್ಲೆಕ್ಟ್ ಆಗುತ್ತೆ. ಪಾವೆಲ್ಗೆ ಹೆಂಗೂ 1 ಬಾಲಿಗೆ 2 ರನ್ ಬೇಕಲ್ಲ, ಸೊ 1 ರನ್ ಆದರೂ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಅವರು ಓಡ್ತಾರೆ, ನಾನ್ ಸ್ಟ್ರೈಕರ್ಗೆ ಹೋಗ್ತಾರೆ. ಬಟ್ ಬಾಲ್ ಕಾಲಿಗೆ ಬಿದ್ದಿದ್ದರಿಂದ ಭುವನೇಶ್ವರ್ ಕುಮಾರ್ LBWಗೆ ಅಪೀಲ್ ಮಾಡ್ತಾರೆ. ಅಂಪೈರ್ ಅದಕ್ಕೆ ಔಟ್ ಅಂತ ಕೊಡ್ತಾರೆ. ಅದಾದ ನಂತರ ಪಾವೆಲ್ DRSಗೆ ಹೋಗ್ತಾರೆ. DRSಲ್ಲಿ ಈ ಪರ್ಟಿಕ್ಯುಲರ್ ಬಾಲ್ನ ರಿವ್ಯೂ ಮಾಡ್ತಾರೆ. ಸೊ ನೋಡ್ತಿದ್ದಂಗೆ ಬಾಲ್ ಟ್ರ್ಯಾಕಿಂಗಲ್ಲಿ ಬಾಲು ಸ್ಟಂಪ್ಗೆ ಹೋಗಿ ಹೊಡೆಯೋ ಥರನೇ ಇತ್ತು. ಸೊ ಏನು ಅಲ್ಲಿ ಕಾನ್ಫ್ಲಿಕ್ಟ್ ಅಂತ ಏನು ಬರಲಿಲ್ಲ. ಅಂಪೈರ್ ಏನು ಆನ್ಫೀಲ್ಡ್ ಡೆಸಿಷನ್ ಔಟ್ ಅಂತ ಕೊಟ್ಟರು, ಅದು ಹಾಗೆ ಉಳ್ಕೊಂತು. ರಾಜಸ್ಥಾನ್ ರಾಯಲ್ಸು ರಿಸಲ್ಟ್ ನೋಡಿದ್ರೆ 1 ರನ್ನಲ್ಲಿ ಸೋತರು ಅಂತ ಹೇಳಿ ರಿಸಲ್ಟ್ ಬಂತು. ಇದು ಒರಿಜಿನಲ್ ಆಗಿ ನಡೆದಿದ್ದು, ಇದರಲ್ಲಿ ಏನು ಕಾನ್ಫ್ಲಿಕ್ಟ್ ಆಗಿಲ್ಲ. ಸೊ ಇದರಲ್ಲಿ ಏನು ಸಮಸ್ಯೆ ಆಗಿಲ್ಲ. ಒಂದು ವೇಳೆ ಇದೇ ಸಿಚುವೇಷನ್ನ ಹೈಪೋಥೆಟಿಕಲಾಗಿ ಯೋಚನೆ ಮಾಡಿ, ಅಂದರೆ ಅದು ನಡೆದಿಲ್ಲ, ಒಂದು ವೇಳೆ ಈ ಥರ ನಡೆದಿದ್ರೆ ಅದೊಂದು ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡಿರೋದು. ಅದೇನು ಅಂತಂದರೆ, ಇದೇ ಸಿಚುವೇಷನ್ನ ನಾವು ಹೈಪೋಥೆಟಿಕಲಾಗಿ ನೋಡೋಣ. 1 ಬಾಲ್ 2 ರನ್ಸ್ ಇದೆ, ಭುವನೇಶ್ವರ್ ಕುಮಾರ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬಾಲ್ ಫುಲ್ ಟಾಸ್ ಆಗಿ ಸ್ಟ್ರೈಟ್ ಕಾಲಿಗೆ ಹೋಗಿ ಹೊಡೆಯುತ್ತೆ. ಆ್ಯಂಡ್ ಪವಲ್ ಬಂದ್ಬಿಟ್ಟು ನಾನ್ ಸ್ಟ್ರೈಕರ್ಗೆ 1 ರನ್ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಬರ್ತಾರೆ. ಇವರು ಲೆಗ್ ಬಿಫೋರ್ಗೆ ಭುವನೇಶ್ವರ್ ಕುಮಾರ್ ಕ್ಲೈಮ್ ಮಾಡ್ತಾರೆ, ಅಂಪೈರ್ ಔಟ್ ಅಂತ ಕೊಡ್ತಾರೆ. ಸೊ ಇಲ್ಲಿವರೆಗೂ ಒರಿಜಿನಲ್ ಏನಾಯಿತು ಅದೇ. ಸೊ ಪವಲ್ DRSಗೆ ಹೋಗ್ತಾರೆ. ಇಲ್ಲೇ ಇರೋದು ಟ್ವಿಸ್ಟು. ಒಂದು ವೇಳೆ ಈ DRSಲ್ಲಿ ಬಾಲ್ ಟ್ರ್ಯಾಕಿಂಗ್ನ ನೋಡಿ, ಇಲ್ಲಪ್ಪ ಈ ಬಾಲು ಬ್ಯಾಟ್ ಇನ್ವಾಲ್ವ್ ಆಗಿಲ್ಲ, ಬಟ್ ಬಾಲು ಸ್ಟಂಪ್ಗೆ ಹೊಡಿತಾ ಇರಲಿಲ್ಲ, ಮಿಸ್ ಆಗ್ತಾಯಿತ್ತು ಅಂತ ಹೇಳಿ ಒಂದು ವೇಳೆ ಡೆಸಿಷನ್ ಅನ್ನೋದು ನೀನು ಓವರ್ಟರ್ನ್ ಮಾಡಬೇಕು ಅಂತ DRSಲ್ಲಿ ಹೇಳಿದ್ರು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಆನ್ಫೀಲ್ಡ್ ಅಂಪೈರ್ ಔಟ್ ಅಂತ ಕೊಟ್ಟಿದ್ರು, ಬಟ್ ಇದು ನಾಟ್ ಔಟ್ ಅಂತ ಆಗುತ್ತೆ. ಜೊತೆಗೆ ಪವೆಲ್ ಅನ್ನೋರು ನಾನ್ ಸ್ಟ್ರೈಕರ್ಗೆ ಓಡ್ ಬಂದಿದ್ದಾರೆ. ಹಾಗಾದರೆ ಲೆಗ್ ಬೈಸ್ 1 ರನ್ ಅಂತ ಆಗಬೇಕಾಗಿತ್ತು. ಸೊ 1 ಬಾಲ್ಗೆ 2 ರನ್ ಇರೋದು, 1 ರನ್ ಪವೆಲ್ ಫೆಚ್ ಮಾಡಿದ್ರು, ಇನ್ನೊಂದು ರನ್ ಫೆಚ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಮ್ಯಾಚ್ ಟೈ ಅಂತ ನಾವು ಅನ್ಕೋತೀವಿ. ಸೊ ಟೈ ಆಗಿದೆ, ಸೂಪರ್ ಓವರ್ಗೆ ಹೋಗುತ್ತೆ ಅಂತ ನಾವು ಅನ್ಕೋತೀವಿ. ಬಟ್ ಇಲ್ಲೇ ಟ್ವಿಸ್ಟ್ ಇರೋದು. ಇಲ್ಲಿ DRS ರೂಲ್ ಏನು ಹೇಳುತ್ತಪ್ಪ ಅಂತಂದರೆ, ಒಂದು ವೇಳೆ DRSಲ್ಲಿ ಡೆಸಿಷನ್ ಓವರ್ಟರ್ನ್ ಮಾಡೋಕ್ಕೆ ಹೇಳಿ ಇಲ್ಲಿ ಆನ್ಫೀಲ್ಡ್ ಅಂಪೈರ್ ಔಟ್ ಅಂತ ಕೊಟ್ಟಿದ್ರೆ ಆ ಬಾಲು ಡೆಡ್ ಬಾಲ್ ಅಂತ ಆಗುತ್ತೆ. ಇಲ್ಲಿ ಪವೆಲ್ 1 ರನ್ ಫೆಚ್ ಮಾಡಿದ್ರು, ಅದು ಲೆಗ್ ಬೈಸ್ ಅಂತ ಕನ್ಸಿಡರ್ ಆಗಲ್ಲ. ಇದೇ ರಿಸಲ್ಟ್ ಬರ್ತಾಯಿತ್ತು. ಅಂದರೆ 1 ರನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಸೋಲ್ತಾಯಿದ್ರು. ಬಟ್ ನಾರ್ಮಲ್ ಸಿನಾರಿಯೋನಲ್ಲಿ ಕಾಲಿಗೆ ಬಾಲ್ ಬಿದ್ದು ಡಿಫ್ಲೆಕ್ಟ್ ಆಗಿ ಬ್ಯಾಟ್ಸ್ಮನ್ ರನ್ ತೊಗೊಂಡ್ರೆ ಲೆಗ್ ಬೈಸ್ ಅಂತ ಆಗಿ 1 ರನ್ ಕೌಂಟ್ ಆಗುತ್ತೆ. ಬಟ್ DRSಲ್ಲಿ ಜಸ್ಟ್ ಬಿಕಾಸ್ ಅಂಪೈರ್ ಔಟ್ ಅಂತ ಆನ್ಫೀಲ್ಡ್ ಡೆಸಿಷನ್ ಕೊಟ್ಟಿದ್ದರಿಂದ ಆ ಬಾಲ್ ಡೆಡ್ ಬಾಲ್ ಅಂತ ಡಿಕ್ಲೇರ್ ಆಗಿ ಡೆಸಿಷನ್ ಹಾಗೆ ಉಳ್ಕೊಳ್ಳುತ್ತೆ. ಅಂದರೆ ಬಾಲ್ ಕೌಂಟ್ ಆಗಿರುತ್ತೆ, ಆದರೆ ರನ್ಸ್ ಕೌಂಟ್ ಆಗಿರಲ್ಲ. ಸೊ ಇದು ಒಂದು IPL ಮ್ಯಾಚಲ್ಲಿ ಆಯಿತು. ಒಂದು ವೇಳೆ ಇದೊಂದು ವರ್ಲ್ಡ್ ಕಪ್ ಮ್ಯಾಚಲ್ಲಿ ಆಯಿತು ಅಂತಂದರೆ ಇದರ ಪ್ರಭಾವನೇ ಬೇರೆ. ಯಾಕೆ 2019 ವರ್ಲ್ಡ್ ಕಪ್ ODI ವರ್ಲ್ಡ್ ಕಪ್ನ ನಾವು ಎಕ್ಸಾಂಪಲಾಗಿ ತೊಗೊಂಡ್ರೆ, ಫೈನಲ್ಸಲ್ಲಿ ಏನಾಯಿತು, ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡಲ್ಲಿ ನ್ಯೂಜಿಲೆಂಡ್ ಐ ಥಿಂಕ್ 241 ಏನೋ ಟಾರ್ಗೆಟ್ ಕೊಟ್ಟರು. ಇಂಗ್ಲೆಂಡ್ ಅದನ್ನು ಚೇಸ್ ಮಾಡಿದ್ರು, ಆಲ್ಮೋಸ್ಟ್ 241ಗೆ ಅವರು ಬಂದರು. ಸೊ ಮ್ಯಾಚ್ ಟೈ ಆಯಿತು. ಟೈ ಆಗ್ತಿದ್ದಂಗೆ ಸೂಪರ್ ಓವರ್ಗೆ ಹೋಯಿತು. ಸೂಪರ್ ಓವರಲ್ಲಿ ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು. ಐ ಥಿಂಕ್ 15 ರನ್ಸ್ ಏನೋ ಹೊಡೆದ್ರು. ಅದರಲ್ಲಿ ಒಂದು ಸಣ್ಣ ಕಾಂಟ್ರವರ್ಸಿಯಿಂದ ಆಯಿತು. ಏನು ಅಂತಂದರೆ, ಬೆನ್ ಸ್ಟೋಕ್ಸ್ ಓಡಬೇಕಾದ್ರೆ ಬಾಲು ಓವರ್ ಥ್ರೋ ಆಗಿ ಬೆನ್ ಸ್ಟೋಕ್ಸ್ ಬ್ಯಾಟಿಗೆ ಬಿದ್ದು ಡಿಫ್ಲೆಕ್ಟ್ ಆಗಿ ಬೌಂಡ್ರಿಗೆ ಹೋಗುತ್ತೆ. ಸೊ ಆ 4 ರನ್ಸ್ನ ಬೆನ್ ಸ್ಟೋಕ್ಸಿಗೆ ಇಂಗ್ಲೆಂಡ್ ಟೀಮ್ಗೆ ಕೊಡ್ತಾರೆ. ಸೊ ಕ್ರಿಕೆಟಿಂಗ್ ಸ್ಪಿರಿಟ್ ಅಂತ ನೋಡಿದ್ರೆ ಇದನ್ನು ಸುಮಾರು ಜನ ಅಪೋಸ್ ಮಾಡಿದ್ರು, ಈ ರೀತಿ ರೂಲ್ ಇರಬಾರ್ದು ಅಂತ ಹೇಳಿ. ಬಟ್ ಇಂಗ್ಲೆಂಡ್ಗೆ ಅದೊಂದು 4 ಬೋನಸ್ ರನ್ಸ್ ಬಂತು ಅಂತಲೇ ಹೇಳ್ಬೋದು. ಅದು ಒಂದು ಕಾಂಟ್ರವರ್ಸಿ. ಇನ್ನೊಂದೇನು ಅಂತಂದರೆ, ನ್ಯೂಜಿಲೆಂಡ್ ಚೇಸ್ ಮಾಡಬೇಕಾದ್ರೆ ಸೂಪರ್ ಓವರಲ್ಲಿ 15 ರನ್ ಏನೋ ಚೇಸ್ ಮಾಡಬೇಕಾಗಿತ್ತು. ಸೊ ಅವರು ಚೇಸ್ ಮಾಡಲ್ಲ, ಬಟ್ ಅವರು 15 ರನ್ ಕಂಪ್ಲೀಟ್ ಮಾಡ್ತಾರೆ. ಸೊ ಸೂಪರ್ ಓವರು ಟೈ ಆಗುತ್ತೆ. ಈ ಕಡೆ 50 ಓವರು ಟೈ ಆಯಿತು, ಸೂಪರ್ ಓವರು ಟೈ ಆಯಿತು. ಬಟ್ ಇಲ್ಲಿ ಡೆಸಿಷನ್ ಯಾರ ಪರ ಹೋಯಿತು ಅಂತಂದರೆ, ಇಂಗ್ಲೆಂಡ್ ಟೋಟಲ್ ನಂಬರ್ ಆಫ್ 4s
ಆ 50 ಓವರ್ ಮ್ಯಾಚಲ್ಲೂ ಆಗಲಿ ಸೂಪರ್ ಓವರ್ ಮ್ಯಾಚಲ್ಲಾಗಲಿ ಟೋಟಲ್ ನಂಬರ್ ಆಫ್ ಓವರ್ಸ್ ನ್ಯೂಜಿಲೆಂಡ್ಗಿಂತ ಜಾಸ್ತಿ ಹೊಡೆದಿದ್ದಾರೆ ಅನ್ನೋ ಮಾತ್ರಕ್ಕೆ ಇಂಗ್ಲೆಂಡು ಗೆದ್ದರು ಅಂತ ಹೇಳಿ ಡೆಸಿಷನ್ ಬರುತ್ತೆ. ಇನ್ಫ್ಯಾಕ್ಟ್ ಆ ಮ್ಯಾಚಲ್ಲಿ ನ್ಯೂಜಿಲೆಂಡ್ 6 ಅಂತ ನೋಡಿದ್ರೆ ಇಂಗ್ಲೆಂಡ್ಗಿಂತ ಜಾಸ್ತಿ ಸಿಕ್ಸಸ್ ಹೊಡೆದಿದ್ರು. ಬಟ್ ರೂಲ್ ಏನು ಹೇಳುತ್ತೆ ಅಂದರೆ ಫೋರ್ಸ್ ಯಾರು ಜಾಸ್ತಿ ಹೊಡಿತಾರೋ ಅವರೇ ವಿನ್ನರ್ ಅಂತ ಹೇಳ್ಬಿಟ್ಟು ರೂಲ್ಸ್ ಹೇಳುತ್ತೆ. ಇದು ಒಂಥರ ಯಾರಿಗೂ ಸ್ವೀಕರಿಸೋಕ್ಕಾಗಲಿಲ್ಲ, ಯಾಕೆಂದರೆ ಇದೊಂದು ಕಿತ್ತೋಗಿರೋ ರೂಲ್ ಅಂತ ಎಲ್ರಿಗೂ ಗೊತ್ತಿತ್ತು. ಇನ್ಫ್ಯಾಕ್ಟ್ ಅವತ್ತು ಕೇನ್ ವಿಲಿಯಮ್ಸನ್ ಎಲ್ಲ ನಡ್ಕೊಂಡಿದ್ದು ನೋಡಿದ್ರೆ ಅವ್ರು ತುಂಬ ದೊಡ್ಡ ಜೆಂಟಲ್ಮನ್ ಥರ ಅನಿಸಿದ್ರು. ಏನಕ್ಕೆ ಅಂದರೆ ಆ ಥರ ಡಿಸಿಷನ್ ಒಂದು ವೇಳೆ ನಮ್ಮ ಇಂಡಿಯಾ ಪೊಸಿಷನಲ್ಲಿ ಇದ್ಬಿಟ್ಟಿದ್ರೆ ಕಥೆನೇ ಬೇರೆ ಆಗ್ತಾಯಿತ್ತು. ಅಲ್ಲಿ ಪ್ಲೇಯರ್ಸ್ ಬಿಟ್ಬಿಟ್ಟು ನಾವು ಫ್ಯಾನ್ಸೇ ನಾವು ಬೇರೆ ಥರ ರಿಯಾಕ್ಟ್ ಮಾಡ್ತಾಯಿದ್ವಿ. ಸೊ ಏಷ್ಯನ್ ಟೀಮ್ಸ್ಗೆ ಈ ರೀತಿ ಅನ್ಯಾಯ ಎಲ್ಲ ಆಗಿಬಿಟ್ಟಿದ್ರೆ ಇಂಡಿಯಾ ಆಗಲಿ, ಪಾಕಿಸ್ತಾನ ಆಗಲಿ, ಶ್ರೀಲಂಕಾ ಆಗಲಿ, ಬಾಂಗ್ಲಾದೇಶ ಆಗಲಿ, ಇಲ್ಲೆಲ್ಲ ಕ್ರಿಕೆಟ್ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಇರುವಂತಹ ಒಂದು ಗೇಮ್. ಈ ರೀತಿ ಕಿತ್ತೋಗಿರೋ ರೂಲ್ಸ್ ಎಲ್ಲ ಇಟ್ಕೊಂಡು ನಮ್ಮ ರಿಸಲ್ಟ್ ತೀರ್ಮಾನ ಆಗ್ತಿದೆ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿ ಆಗಿರೋದು. ಎಷ್ಟೊಂದು ಕಡೆ ನಾವು ಕೇಳ್ತೀವಿ ಮ್ಯಾಚ್ ಸೋತಿದ್ದಕ್ಕೆ ಎಷ್ಟೊಂದು ಜನ ಸ್ಯೂಸೈಡ್ ಮಾಡ್ಕೊಂಡಿರೋದೆಲ್ಲ ಕೇಳ್ತಾಯಿದ್ದೀವಿ, ಏನೇನೋ ಅನಾಹುತಗಳಾಗಿರೋದು. ಅದೇ ರೀತಿ ಇವಾಗ IPLಲ್ಲಿ ನಡೆದಂತಹ ಈ DRS ಅಲ್ಲಿರುವಂತಹ ಲೂಪೋಲ್ ಏನು ಆಚೆ ಬಂದಿದೆ. ಈಗ ನೆಕ್ಸ್ಟ್ ಮಂತ್ ವರ್ಲ್ಡ್ ಕಪ್ ಇದೆ, T20 ವರ್ಲ್ಡ್ ಕಪ್. ಇದೇ ಸಿಚುವೇಷನಲ್ಲಿ ಭಾರತ ಒಂದು ವೇಳೆ ಈ ಥರ ಸಿಚುವೇಷನ್ನ ಎದುರುಗೊಳ್ಬೇಕಾಗಿದ್ರೆ ಭಾರತ ಒಂದು ವೇಳೆ ವಿಕ್ಟಿಮ್ ಆಯಿತು ಅಂದ್ಕೊಳ್ಳಿ, ಈ ಥರ ಒಂದು DRS ಅಲ್ಲಿರುವಂಥ ಲೂಪೋಲ್ಗೆ ವಿಕ್ಟಿಮ್ ಆಯಿತು ಅಂತ ಅಂದ್ಕೊಳ್ಳಿ, ಖಂಡಿತ ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿ ಆಗುತ್ತೆ. ಹಾಗಾಗಿ ICC ಈ ರೀತಿ ರೂಲ್ಸ್ನ ಫ್ರೇಮ್ ಮಾಡಬೇಕಾದ್ರೆ ಎಲ್ಲ ಪ್ಯಾರಾಮೀಟರ್ಸ್ನೂ ಮನಸ್ಸಲ್ಲಿ ಇಟ್ಕೊಂಡು ಫ್ರೇಮ್ ಮಾಡಬೇಕು ಅಂತ ಹೇಳಿ ಕ್ರಿಕೆಟಿಂಗ್ ಎಕ್ಸ್ಪರ್ಟ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮ ಚಾನಲಲ್ಲಿ ಸುಮಾರು ವೀಡಿಯೋಸ್ ಮಾಡಿದ್ದೀವಿ, ನಿಮ್ಗೆ ಟೈಮ್ ಇರ್ಬೇಕಾದ್ರೆ ನೋಡಿ, ನಿಮಗೂ ಯೂಸ್ಫುಲ್ ಆಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವೀಡಿಯೋಯಿಂದ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.